ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂಥ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯಚಿತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಪಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ಶಿವನ ಆರಾಧನೆಗೆ ತುಂಬ ಉತ್ಕೃಷ್ಟವಾದ ದಿವಸ. ಯಾಕೆ ಅಂತೀರಾ? ಸೋಮವಾರದ ಜೊತೆಗೆ ಆರ್ದ್ರ ನಕ್ಷತ್ರವೂ ಸೇರಿದೆ. ಆರ್ದ್ರ ನಕ್ಷತ್ರದ ದೇವತೆ ಯಾರು ಅಂದರೆ ರುದ್ರ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಈ ದಿವಸ ಆ ರುದ್ರ ಪ್ರಶ್ನ, ಅದು ವಿಶೇಷವಾದ ಮಂತ್ರ ಭಾಗ. ಅದನ್ನು ಹೇಳಿಕೊಂಡ್ರೆ, ಕೇಳಿಸ್ಕೊಂಡ್ರೆ ಎಷ್ಟು ಫಲಗಳಿದೆ ಅಂತಂದರೆ ಅದಕ್ಕೆ ಅನೂಹ್ಯ. ಅದು ಊಹೆ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಫಲಗಳು ಸಿಗುತ್ತೆ. ಮತ್ತು ನೀವು ಯಾವುದೋ ಒಂದು ಸಂಕಟದಲ್ಲಿದ್ದೀರಾ, ಯಾವುದೋ ಒಂದು ತುಂಬ ದಾಟಲಾಗದಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ, ತುಂಬ ಬಂಧನದಲ್ಲಿದ್ದೀರಾ, ಇನ್ಯಾವುದೋ ವ್ಯಥೆ ನಿಮ್ಮನ್ನು ತುಂಬ ಬಳಸಿಬಿಟ್ಟಿದೆ, ಬೆಂಡು ಮಾಡಿಬಿಟ್ಟಿದೆ ಅಂದರೆ ನೀವು ನೋಡಿ, ಈ ಒಂದು ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮಗೆ ಗೊತ್ತಿರ್ತದೆ, ಪ್ರತಿ ದಿವಸ ರುದ್ರಾಭಿಷೇಕದ ಆ ಪದವನ್ನು ಕೇಳಿರ್ತೀರ, ನೀವು ದೇವಸ್ಥಾನಗಳಲ್ಲಿ ಕಂಡಿರ್ತೀರ. ಆದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ, ಅದು ಎಂಥ ವಿಶೇಷ ಒಂದು ಅಮೃತಮಯವಾಗಿರ್ತಕ್ಕಂಥ ಫಲವನ್ನು ಒಳಗೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಕೇಳಿಸ್ಕೊಳ್ತೀರಾ ಅಷ್ಟೇ, ಆದರೆ ಅದು ಬಹಳ ಬಹಳ ವಿಶೇಷವಾದದ್ದು. ನೀವು ಈ ದಿವಸ ದಯವಿಟ್ಟು ಅದನ್ನು ಶ್ರದ್ಧೆಯಿಂದ ನೋಡಿ. ಎಷ್ಟೋ ಜನಕ್ಕೆ ಕೋಪ, ಸಿಟ್ಟು ಬಹಳ ಬೇಗ ಬಂದುಬಿಡುತ್ತಲ್ಲ, ಅಂಥವ್ರಿಗೂ ಕೂಡ ಇದು ಮಹಾವರ. ಅಲ್ಲಿ ಇದೆಯಲ್ಲ, ನಮಸ್ತೆ ಮನ್ಯವ ಉತೋತ ಈಶವೇ ನಮಃ. ಆ ಮನ್ಯು, ಅದರಿಂದಲೇ ನಮಗೆ ಕೋಪ ಬರತಕ್ಕಂಥದ್ದು. ಮನ್ಯು ಸೂಕ್ತ ಪಾರಾಯಣವನ್ನು ಮಾಡಿಸ್ತಾರೆ. ಕೋಪ ಇದ್ದರೆ ಅದರ ಶಮನವಾಗಲಿ ಅಂತ ಮನ್ಯು ಸೂಕ್ತವನ್ನು ಪಾರಾಯಣಕ್ಕೆ ಹೇಳಿದೆ. ಈ ಶಿವನನ್ನು, ರುದ್ರನನ್ನು ಮನ್ಯು ಅಂತಲೇ ಕರೀತಾರೆ. ಹೀಗಾಗಿ ಯಾರು ಈ ಒಂದು ರುದ್ರಾಭಿಷೇಕವನ್ನು ಈ ದಿವಸ ಮಾಡಿ, ಆ ತೀರ್ಥವನ್ನು, ಮಂತ್ರ ಜಲ ಅದು, ಅದರಲ್ಲಿ ಅಷ್ಟು ಶಕ್ತಿ ಇರ್ತದೆ. ಅದನ್ನು ನೀವು ಸ್ವೀಕರಿಸಿದ್ರೆ ನೋಡಿ, ನೀವಿದನ್ನು ಹೀಗೆ ಪ್ರತಿ ಸೋಮವಾರ ಹೀಗೆ 11 ಸೋಮವಾರ ಈ ದಿವಸದಿಂದ ಪ್ರಾರಂಭ ಮಾಡಿ. ಆರ್ದ್ರ ನಕ್ಷತ್ರದವ್ರಿಗಂತೂ ಈ ದಿವಸ ನೋಡಿ ಜನ್ಮತಾರೆ ಇದೆ. ಹೀಗಾಗಿ ನಿಮಗೆ ಶತಸಿದ್ಧವಾಗಿ ಯಾವುದೇ ರೋಗ ಬಾಧೆಗಳಿರಲಿ, ಅವನು ರೋಗ ನಿವಾರಕನೂ ಹೌದು, ಶಾಂತಿದಾತನೂ ಹೌದು. ಹೀಗಾಗಿ ಎಲ್ಲ ಸರ್ವ ಒಂಥರ ಅವನು ಈ ನಾವು ಸಣ್ಣ ಪುಟ್ಟದಾಗಿ ಹೇಳ್ತೀವಲ್ಲ, ಇದು ಯಾವುದು ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಮಾಡ್ತಾಯಿದ್ರು ಹಿಂದೆ, ಈಗ ಇದೆಯೋ ಗೊತ್ತಿಲ್ಲ ನನಗೆ. ಎಲ್ಲ ರೋಗಕ್ಕೂ ಅದು ಮದ್ದು ಅನ್ನೋ ರೀತಿಯಲ್ಲಿ. ಆ ರೀತಿಯಲ್ಲಿ ಶಿವ ನಿಮಗೆ ಈ ಒಂದು ರುದ್ರ ಪ್ರಶ್ನ ಅಂತಕ್ಕಂಥ ಮಂತ್ರ ಯಾವುದಿದೆ, ಇದನ್ನು ನೀವು ಒಂದು 2-3 ನಿಮಿಷ ಕೇಳಿಸ್ಕೊಳ್ಳಿ. ನೀವು ನೋಡಿ, ಆ ಮಂತ್ರದ ಆ ತರಂಗದ ಆ ವೈಬ್ರೇಷನ್ ಮತ್ತು ಅದು ಮನಸ್ಸಿಗೆ ಉಂಟು ಮಾಡುವ ಹಿತ ಒಂದು ಸಲ ಕೇಳಿ ನೋಡಿ. ಇಷ್ಟು ಇದನ್ನು ಹೇಗೆ ವರ್ಣಿಸೋದು ಹೇಳಿ, ನಾವು ಅನುಭವಿಸಬೇಕಷ್ಟೆ. ಹೀಗಾಗಿ ದಿವಸ ಈಶ್ವರನ ಮುಂದೆ ಕೈ ಜೋಡಿಸಿಕೊಂಡು ಆ ಬಿಲೋಪತ್ರೆಗಳನ್ನು ಹಿಡ್ಕೊಂಡು ನೀವು ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಸಂಕಟ ನಿಸ್ಸಂಶಯವಾಗಿ, ನಿಶ್ಚಯವಾಗಿ ನಿವಾರಣೆ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಈ ದಿನ ಶಿವನ ಪ್ರಾರ್ಥನೆ ಅನ್ನೋದು ಎಷ್ಟು ಮುಖ್ಯ, ಎಷ್ಟು ಪ್ರಾಶಸ್ತ್ಯವನ್ನು ಪಡೆದಿದೆ ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಅನನ್ಯ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/7/2004, ಸಮಯ 12 ಗಂಟೆ 16 ನಿಮಿಷ ಮಧ್ಯಾಹ್ನ. ಅವರ ಪ್ರಶ್ನೆ:
ದೇಹದ ಎಡಭಾಗ ಸ್ವಾಧೀನ ಇಲ್ಲ, ಚಿಕಿತ್ಸೆ ಆಗಿದೆ, ಸರಿ ಹೋಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅನನ್ಯ ಅವರ ಪ್ರಶ್ನೆ, ಎಡಭಾಗ ಅವರಿಗೆ ಸ್ವಾಧೀನ ಇಲ್ಲದೆ ಹೋಗಿದೆ, ಏನು ಮುಂದೆ ಅಂತ ಕೇಳಿದಾರಲ್ವ. ಪಾಪ ಪರಿಹಾರ ನೋಡೋಣ. ನೋಡಿ, ಜಾತಕದಲ್ಲಿ ದೇಹವನ್ನು ಒಂದು ದಕ್ಷಿಣ ಭಾಗ ಮತ್ತೊಂದು ವಾಮ ಭಾಗ ಅಂತ ವಿಭಾಗ ಮಾಡಿಕೊಳ್ಳಿಕ್ಕೆ ಋಷಿಗಳು ಒಂದು ಆಧಾರ, ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡ್ರೆ ಈ ಯಾವ ವಾಮಭಾಗದ ಆ ಅಂಶ ಇದೆ, ಆ ಭಾಗ ಇದೆ, ಅಲ್ಲಿರ್ತಕ್ಕಂತಹ ಗ್ರಹಗಳ ಸ್ಥಿತಿ ವಸ್ತುತಃ ನಿಮಗೆ ಮುಖ್ಯವಾಗಿ ಬಾಧಿಸ್ತಾ ಇರೋದು ಈ ರಾಹು ಕೇತುಗಳು. ಅದನ್ನು ಕಾಲಸರ್ಪದೋಷ ಅಂತ ಪರಿಗಣನೆ ಮಾಡಲ್ಪಡುತ್ತೆ. ಇದೂ ಕೂಡ ನಿಮ್ಮ ಆ ಭಾಗವನ್ನು ಸ್ವಲ್ಪ ಕಸಿದು ಬಿಟ್ಟಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ. ಈ ಶನೈಶ್ಚರ ನಿಮಗೆ ಎಲ್ಲಪ್ಪ ಇದ್ದಾನೆ ಅಂದರೆ ಚಂದ್ರ ಸಮೇತವಾಗಿ ಕರ್ಮಸ್ಥಾನದಲ್ಲಿದ್ದಾನೆ. ನಿಮಗೆ ಇವನು ವಸ್ತುತಃ ಷಷ್ಠಾಧಿಪತಿ, ರೋಗದ ಅಧಿಪತಿ, ದುಸ್ಥಾನದ ಅಧಿಪತಿ ಆಗಿರೋದ್ರಿಂದಾಗಿ ಅವನಿಗೆ ಮಕರಕ್ಕಿಂತ ಕುಂಭಕ್ಕೆ ಹೆಚ್ಚಿನ ಮಹತ್ವ. ಹೀಗಾಗಿ ಶನೈಶ್ಚರ ಯಾವುದನ್ನು ತಗೋಬೇಕು ಅಂದರೆ ಕುಂಭದ ಶನೈಶ್ಚರನ ಫಲವನ್ನು ತಗೋಬೇಕು ಅಂತಿದೆ. ಹೀಗಾಗಿ ಅವನು 6ನೇ ಮನೆಯ ನಿಮ್ಮ ಲಗ್ನಕ್ಕೆ. ಈ ಕಾರಣದಿಂದಾಗಿ ನಿಮಗೆ ತೊಂದರೆ ಉಂಟಾಗ್ತಾ ಇದೆ. ಇದಕ್ಕೆ ಏನಪ್ಪ ಇದು ಸಂಪೂರ್ಣವಾಗಿ ಬಲ ಬರಲಿಕ್ಕೆ ಏನು ಅಂತಂದರೆ ಈಶ್ವರನ ಆರಾಧನೆಯನ್ನೇ ಮಾಡಿ, ಶನೈಶ್ಚರ ಶಾಂತಿ ಮಾಡಿಸಿ, ಪ್ರತಿ ದಿವಸ ಈ ರುದ್ರಪ್ರಶ್ನ ಹೇಳನಲ್ಲ ಇದನ್ನು ಕೇಳಿಸ್ಕೊಳ್ಳಿ. ಪ್ರತಿ ದಿವಸ 11 ಬಾರಿ ಕೇಳಿಸ್ಕೊಳ್ಳಿ. ಒಂದು ಲೋಟದಲ್ಲಿ, ಪುಟ್ಟ ಲೋಟದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಕೈನಲ್ಲಿ ಹೀಗೆ ಹಿಡ್ಕೊಂಡು 11 ಬಾರಿ ಇದನ್ನು ಕೇಳಿಸ್ಕೊಂಡು ನೀರನ್ನು ಸೇವನೆ ಮಾಡಿ. ನಿಮಗೆ ತಾನಾಗೆ ನಿಧಾನಗತಿಯಲ್ಲಿ ನಿಮ್ಮ ಯಾವ ಸ್ವಾಧೀನ ಹೋಗಿದೆ ಅದಕ್ಕೆ ಬಲ ಪುಷ್ಟಿ ಬರಲಿಕ್ಕೆ ಶುರುವಾಗುತ್ತೆ. ಇದನ್ನು ಪ್ರಯತ್ನ ಮಾಡಿ. ಮತ್ತು ಇನ್ನೂ ಒಂದು, ಪ್ರತಿ ಶನಿವಾರ ಈಶ್ವರ ಸನ್ನಿಧಾನದಲ್ಲಿ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮವನ್ನು ತಗೊಂಡು ಬನ್ನಿ. ಅದನ್ನು ಎಲ್ಲಿ ಸ್ವಾಧೀನ ಇಲ್ಲವೋ ಅಲ್ಲಿಗೆ ಲೇಪನ ಮಾಡಿಕೊಳ್ಳಿ. ಇವೆರಡನ್ನು ಮಾಡ್ತಾ ಬನ್ನಿ. ನೋಡಿ 6 ತಿಂಗಳಲ್ಲಿ ನಿಮ್ಮ ಶರೀರ ಹೇಗಾಗುತ್ತೆ ನೋಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರೀತಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/12/1988, ಸಮಯ 1:25 ಮಧ್ಯಾಹ್ನ. ಅವರ ಪ್ರಶ್ನೆ, ಜೀವನ ಹೇಗಿದೆ, ಸಂಸಾರ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರೀತಿಯವರ ಪ್ರಶ್ನೆ, ಮುಂದೆ ಜೀವನ ಹೇಗಿದೆ ಅಂತ ತಿಳಿಸ್ಕೊಡ್ಬೇಕಾಗಿದೆ. ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೀನ ಲಗ್ನ. ತಾವು ಕೇಳಿದರೆ ಮುಂದಿನ ಜೀವನ ಹೇಗಿರ್ತದೆ ಅಂತ. ಹಾಗಾಗಿ ಅದಕ್ಕೆ ಉತ್ತರ ಎಲ್ಲಿ ಹುಡುಕಬೇಕು ಅಂದರೆ ಜೀವನ ಸ್ಥಾನದಲ್ಲೇ ಹುಡುಕಬೇಕು. ಕರ್ಮಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ರವಿ, ಬುಧ, ಶನೈಶ್ಚರರಿದ್ದಾರೆ. ಬುಧ ಹಾಗೂ ಶನೈಶ್ಚರ ಇಬ್ಬರು ಕೂಡ ರವಿಯಿಂದ ಮೌಢ್ಯರಾಗಿದ್ದಾರೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಬುಧ ದಶೆಯಲ್ಲಿ ಶನೈಶ್ಚರನ ಭುಕ್ತಿಗೆ ನಡೀತಾ ಇದೆ. ನೋಡಿ, 2026 ಜೂನ್, ಮುಂದಿನ ಜೂನ್ವರೆಗೆ ನಿಮಗೆ ವೀಕ್ ಆಗಿದೆ. ಮುಂದಿನ 2026 ನವಂಬರ್ವರೆಗೆ, ಅನಂತರದಲ್ಲಿ ಕೇತುವಿನ ದಶೆ, ಕೇತು ಭುಕ್ತಿ ಶುರುವಾಗುತ್ತೆ. ಆಗಲೂ ಸ್ವಲ್ಪ ವೀಕ್ ಆಗಿದೆ. ನೋಡಿ, ಇದಕ್ಕೆ ನೀವು ಪ್ರತಿ ಶನಿವಾರ ಆಯಾ ಗ್ರಹದ ಕಾಲ ಬಂದಾಗ ಆಯಾ ಗ್ರಹಗಳ ಆರಾಧನೆಯಿಂದ ನಮ್ಮ ಜೀವನ ಸ್ವಲ್ಪ ಸುಗಮವಾಗುತ್ತೆ. ಹೀಗಾಗಿ ಈಗ ನೀವು ಪ್ರತಿ ಮುಂದಿನ ಜೂನ್ವರೆಗೆ ಪ್ರತಿ ಶನಿವಾರ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಇದು ನಿಮ್ಮ ಬದುಕನ್ನು ಸುಗಮಗೊಳಿಸುತ್ತೆ. ಸದ್ಯಕ್ಕಷ್ಟು ಸಾಕು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಾನ್ವಿ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/6/2011, ಸಮಯ 9:02 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಾನ್ವಿ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ದ್ವಿತೀಯಾಧಿಪತಿ ರವಿ ವ್ಯಯದಲ್ಲಿದ್ದಾನೆ ಬುಧನ ಜೊತೆಗೆ. ಯಾವಾಗ ವಿದ್ಯಾಧಿಪತಿ ವ್ಯಯದಲ್ಲಿರ್ತಾನೋ ಆಗ ವಿದ್ಯಾ ವ್ಯಯ ಅಂತ, ವಿದ್ಯೆ ವ್ಯಯವಾಗುತ್ತೆ. ಏನು ಖರ್ಚಾಗುತ್ತೆ? ವಿದ್ಯೆ ಸಂಪಾದಿಸಿದರೆ ತಾನೇ ಖರ್ಚು, ಸಂಪಾದನೆಗೆ ವ್ಯಯ ಬಂದ್ಬಿಡುತ್ತೆ ಅಂತ. ಹೀಗಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ
ಈಶ್ವರನಿಗೆ ಪ್ರತಿ ಭಾನುವಾರ ಜೇನಿನ ಅಭಿಷೇಕ ಮಾಡಿಸಿ, ಬೆಲ್ಲ ನೈವೇದ್ಯ ಮಾಡಿಸಿ, ಅಥವಾ ಬೆಲ್ಲದ ಅನ್ನ, ಗುಡ ಅನ್ನ ಅಂತ ಕರೀತಾರೆ, ಅದರ ನೈವೇದ್ಯವನ್ನು ಮಾಡಿಸಿ ಅದನ್ನು ಪ್ರಸಾದ ತಗೋಬೇಕು. ಪ್ರತಿ ಭಾನುವಾರ ತಪ್ಪದೇ ಮಾಡಬೇಕು. ಇದನ್ನು ಮಾಡೋದರಿಂದ ನಿಮಗೆ ಶಿಕ್ಷಣದಲ್ಲಿ, ವಿದ್ಯೆಯಲ್ಲಿ ಒಂದು ಆಸಕ್ತಿ ಬೆಳೆಯುತ್ತೆ. ತನ್ಮೂಲಕ ನೀವು ಓದಿದ್ದು ಒಂದು ಹೃದಯಕ್ಕೆ ಹೋಗುತ್ತೆ. ಹೀಗಾಗಿ ನೀವು ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಬೆಲ್ಲದ ಗುಡಾನ್ನ ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ. ಸರಿ ಶಾಸ್ತ್ರಿಗಳೇ, ಅಶೋಕ್ ಅವರು ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 6/5/1991, ಸಮಯ 8 ಗಂಟೆ ರಾತ್ರಿ. ಅವರ ಪ್ರಶ್ನೆ ಸಂತಾನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಶೋಕ್ ಅವರ ಪ್ರಶ್ನೆ ಸಂತಾನಕ್ಕೆ ಸಂಬಂಧಿಸಿದೆ. ನೋಡೋಣ. ಅಶೋಕ್ ಅವರೇ, ನಾನು ಎಷ್ಟೋ ಬಾರಿ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ, ಸಂತಾನ ವಿಚಾರಕ್ಕೆ 2 ಜಾತಕಗಳನ್ನು ಕಳಿಸೋದು ತುಂಬ ಉತ್ತಮ. ಆಗ ಒಂದು ಸ್ವಲ್ಪ ಮಟ್ಟಿಗೆ ಪರಿಶೀಲಿಸಲಿಕ್ಕೆ ಅವಕಾಶ ಆಗುತ್ತೆ. ಒಂದೇ ಜಾತಕ ನೋಡಿದ್ರೆ ನಿಮ್ಮೊಬ್ಬರದ್ದು ನೋಡಿದ ಹಾಗಾಗುತ್ತೆ. ಅವ್ರದ್ದು ನೋಡದೇ ಇದ್ದರೆ ಹೇಗೆ ಫಲ ಹೇಳೋದು ಹೇಳಿ, ಸಂತಾನಕ್ಕೆ ಸಂಬಂಧಿಸಿದಾಗೆ. ಹೀಗಾಗಿ ಈಗ ನಿಮ್ಮ ಸಂತಾನ ಸ್ಥಾನದಲ್ಲಿ ಏನಾಗಿದೆ, ಆ ಅಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಬುಧ ಇರೋದರಿಂದಾಗಿ ಒಂದು ಸೈಡ್ ಇದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ, ಅದರಿಂದ ಸಹಾಯವಾಗುತ್ತೆ. ಆ ಫಲ ನಿರೀಕ್ಷೆ ಮಾಡಬಹುದು. ಇದು ಒಂದು ಭಾಗ. ಅವ್ರ ಭಾಗನೂ ನೋಡಬೇಕಾಗತ್ತೆ. ಹೀಗಾಗಿ ಅವರದ್ದನ್ನು ನೀವು ಕಳಿಸ್ಕೊಡಿ, ಮತ್ತೊಮ್ಮೆ ಪರಿಶೀಲಿಸಿ ಒಂದು ಪೂರ್ಣ ಉತ್ತರ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಚಂದ್ರ ಗುರುಚಂದ್ರರು ಒಟ್ಟಾಗಿದ್ದಾರೆ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಕೇತು ಆ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಇನ್ನು ರವಿ ಶುಕ್ರರು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಕುಜ ಬುಧರು ಒಟ್ಟಾಗಿದ್ದಾರೆ, ಅದು ತುಲಾ ರಾಶಿಯಲ್ಲಿ. ರಾಹು ಜೊತೆಗೆ ಈ ದಿವಸ ಮಾಂದ್ಯವುದಿಯಾಗಿದೆ. ಇನ್ನು ಮೀನ ರಾಶಿಯಲ್ಲಿ ಶನೈಶ್ಚರನ ಗುರುತಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿದ ಹೋಗೋಣ. ಮೊದಲಿಗೆ ಮೇಷರಾಶಿವರೆಗೆ ದಿವಸ ನೋಡಿ, ತೃತೀಯದಲ್ಲಿ ಸುಖಾಧಿಪತಿ ನೆಲೆಸಿದ್ದಾನೆ. ಹೀಗಾಗಿ ಸಹೋದರರು, ಸೇವಕರು, ಸಹಾಯಕರು ಇವರಿಂದ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈ ದಿವಸ ಮಾತು ಕೇಳದೇ ಇರೋರು ಕೂಡ ಈ ದಿವಸ ಒಂದು ಗೌರವ, ಒಂದು ಬೆಲೆ, ಒಂದು ರೆಸ್ಪಾಂಡ್. ಎಷ್ಟು ಸಲ ಫೋನ್ ಮಾಡೋದು, ರಿಪ್ಲೈ ಮಾಡ್ತಾ ಇಲ್ಲ, ಎಷ್ಟು ಸಲ ಮೆಸೇಜ್ ಹಾಕೋದು, ನೋಡ್ಕೊಳ್ತಾ ಇಲ್ಲ. ಆದರೆ ಈ ದಿವಸ ಹಾಗಲ್ಲ. ನೆಗ್ಲೆಕ್ಟ್ ಮಾಡ್ತಿದ್ರಲ್ಲ, ಅವರು ಕೂಡ ಒಂದು ಸಲ ಈ ಕಡೆ ತಿರುಗಿ ನೋಡ್ತಕ್ಕಂಥದ್ದು, ನಿಮಗೆ ಗೌರವ ಕೊಡೋದು, ಆ ರೀತಿಯ ಒಂದು ವಾತಾವರಣ ಇರ್ತದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ, ಔಷಧ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವಿದೇಶ ವಹಿವಾಟು, ಅವುಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಅವರ ಸಂಪರ್ಕ ಇತ್ಯಾದಿ ಅವುಗಳಿಂದಾಗಿ ಚೆನ್ನಾಗಾಗುತ್ತೆ ಈ ದಿವಸ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ, ಸಣ್ಣ ಪುಟ್ಟ ಪ್ರಮಾಣದ ತೊಂದರೆಗಳಷ್ಟು ವಿನಃ ಇನ್ನೇನೂ ತೊಂದರೆ ಇಲ್ಲ. ಆತಂಕ ಬೇಡ. ಈ ದಿವಸ ಧೈರ್ಯ ಇದೆ, ಸಾಹಸ ಕಾರ್ಯಗಳಿದ್ದಾವೆ, ಸ್ತ್ರೀಯರಿಗೆ ಉತ್ಸಾಹ ಶಕ್ತಿ ಹೆಚ್ಚಾಗಿರ್ತದೆ. ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಗುರುಚಂದ್ರ ಯುತಿ ಅಂತಕ್ಕಂಥದ್ದು ನಿಮಗೆ ಒಂದು ಬಂಗಾರದ ಫಲವನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ವಾಗ್ಮಿ ಮಾತು, ದ್ವಿತೀಯದಲ್ಲಿ ಗುರು ಇದ್ದರೆ ವಾಗ್ಮಿ ಭೋಜನ ಸಾರವಾಂಶ ಅಂತ, ಚಂದ್ರನೂ ಸೇರಿಬಿಟ್ರೆ ಸುಗ್ರಾಸ ಭೋಜನ ಕಟ್ಟಿಟ್ಬಿಟ್ಟು ಈ ದಿವಸ. ಯಾವುದೋ ಒಂದು ಕಡೆಯಿಂದ ಒಂದು ಸಿಹಿಯೋ ಮತ್ತೊಂದು ನಿಮಗೆ ಇಷ್ಟವಾದದ್ದು ಅಥವಾ ಊಟ ಅಥವಾ ಪಾನೀಯ, ಇಂಥದ್ದೊಂದು ಸೇವನೆ ಆಗುವ ಸಾಧ್ಯತೆ ಚೆನ್ನಾಗಿದೆ. ಕುಟುಂಬದಲ್ಲಿ ತುಂಬ ಉತ್ಕೃಷ್ಟವಾದ ವಾತಾವರಣ, ಹಿತವಾದ ವಾತಾವರಣ, ಮಂಗಳ ವಾತಾವರಣ ಇರುತ್ತದೆ. ಮನಸ್ಸಿಗೆ ಹಿತವಾಗುತ್ತೆ ಈ ದಿವಸ. ಮತ್ತು ಈ ದಿವಸ ಬಂಧುಗಳ ಜೊತೆಗೆ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಚೆನ್ನಾಗಿದೆಯಪ್ಪ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ನಿಮಗೆ ಯಾವುದೇ ತೊಂದರೆ, ತಕರಾರುಗಳು ಅಷ್ಟಾಗಿ ಬಾಧಿಸೋದಿಲ್ಲ. ಕರ್ಮಸ್ಥಾನದಲ್ಲಿ ಮಾಂದ್ಯಗುದಿಯಾಗಿದೆ. ಹೀಗಾಗಿ ಕೆಲಸಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ವಲ್ಪ ಯಾವುದೋ ಒಂದು ವಿಷ ಗಾಳಿ ಬೀಸಿಬಿಟ್ಟು ನಿಮ್ಮನ್ನು ಸ್ವಲ್ಪ ಹಾಳು ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಏನಪ್ಪ ಮಾಡೋದು? ಇದಕ್ಕೆ ದುರ್ಗಾರಾಧನೆ ಮಾಡಿ. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಗಜಕೇಸರಿ ಯೋಗ ನಿರ್ಮಾಣವಾಗಿದೆ. ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಗಜಕೇಸರಿ ಯೋಗದ ಫಲ. ಮೇಧಾವಿಗಳಾಗಿರ್ತಾರಂತೆ. ವಾಗಧಿಪತಿ ಬೇರೆ ಜನ್ಮದಲ್ಲಿ ಗುರು ಜೊತೆಗೆ ಸೇರಿದಾಗ ನೀವು ಕೆಲಸ ಕಾರ್ಯಗಳಲ್ಲಿ ನೋಡಿ, ನೀವು ಏನು ಮಾತಾಡ್ತೀರೋ ಆ ಮಾತೇ ಶಾಸನವಾಗುತ್ತೆ. ಆ ಮಾತಿಗೆ ಒಂದು ಬೆಲೆ ಬರುತ್ತೆ. ಆ ಮಾತಿಗೆ ಗೌರವ, ಪ್ರತಿಷ್ಠೆ ಇವೆಲ್ಲ ಉಂಟಾಗುತ್ತೆ. ಶಿಕ್ಷಕರಿಗೆ ತುಂಬ ಚೆನ್ನಾಗಿದೆ. ಹಾಲಿನ ವ್ಯಾಪಾರಗಳಿಗೆ ಉತ್ಕೃಷ್ಟವಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರ, ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಡೈರಿ ಪ್ರಾಡಕ್ಟು, ಸ್ವೀಟ್ ಯಾವುದನ್ನು ಸಿಹಿ ಪದಾರ್ಥದ
ಏನು ವಸ್ತು ಕ್ರಯ ವಿಕ್ರಯ ಇದೆಯೋ ಅವುಗಳಲ್ಲಿ ಲಾಭ ಗಳಿಕೆ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ನಿಮ್ಮ ಪಾಲಿಗೆ ದಿವಸ ಸಮೃದ್ಧವಾದ ದಿವಸ. ನಿಮಗೂ ಕೂಡ ಒಂದು ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಒಂದು ಗೌರವ, ಕುಟುಂಬದಲ್ಲಿ ಹೆಚ್ಚಿನ ಸಹಕಾರಗಳು, ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ತುಂಬ ಸಹಾಯ, ಕೌಶಲ್ಯ, ಶಿಲ್ಪಶಾಸ್ತ್ರ, ಔಷಧ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಹೆಚ್ಚಿನ ಅನುಕೂಲಗಳು. ಗುರುದೃಷ್ಟಿ ಬೇರೆ ಇದೆ. ಹೀಗಾಗಿ ಅಲ್ಲಿ ವಿಗ್ರಹ ಯೋಗ ಇಲ್ಲೂ ಇದೆ, ಅಲ್ಲೂ ಇದೆ, ಎರಡೂ ತುಂಬ ಉತ್ಕೃಷ್ಟವಾದದ್ದು. ಹೀಗಾಗಿ ನೀವು ಅಂದುಕೊಂಡಿದ್ದು ಸಾಧಿಸ್ತಕ್ಕಂಥ ದಿವಸ ಈ ದಿವಸ. ಈ ಸೋಮವಾರ ನಿಮ್ಮ ಪಾಲಿಗೆ ಮಂಗಳಪ್ರದವಾಗಿದೆ. ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ನವಮದಲ್ಲಿರ್ತಕ್ಕಂಥ ರಾಹು ಮಾಂದಿ ತಂದೆ ಮಕ್ಕಳದ್ದು ಸ್ವಲ್ಪ ಭಿನ್ನಾಭಿಪ್ರಾಯ ತರಬಹುದು. ಸ್ವಲ್ಪ ಶ್ರದ್ಧೆಯು ಹಾಳಾಗಬಹುದು. ಇದಕ್ಕೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಉತ್ಕೃಷ್ಟವಾದ ದಿವಸ. ಹೆಚ್ಚಿನ ವ್ಯಯವೂ ಇದೆ ರೀ. ಅಲೆದಾಟ, ವ್ಯಯ, ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರ, ಸಂಶಯ ಇಲ್ಲ. ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸ್ನೇಹಿತರು ಬಂಧುಗಳ ಸಹಕಾರ, ಸಂಗಾತಿಯಲ್ಲಿ ಸಾಮರಸ್ಯ, ಈ ಮಟ್ಟಿಗೆ ನಾವು ಒಂದು ಒಳ್ಳೆಯ ಫಲ ಕಾಣಬಹುದು. ಹೆಚ್ಚಿನ ಓಡಾಟ, ವ್ಯಯ ಇದೆ, ಅದು ತಪ್ಪಿದ್ದಲ್ಲ ಈ ದಿವಸ. ಅದು ಯಾಕಾಗಿ ಅಂದರೆ ಇಷ್ಟ ಮಿತ್ರರಿಗಾಗಿ ಹೆಚ್ಚಿನ, ಆಪ್ತರಿಗಾಗಿಯೇ ಹೆಚ್ಚಿನ ಖರ್ಚು, ಹೀಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಹಾಗೂ ಕಡಲೆಯ ದಾನ ಮಾಡಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದ ಅನುಕೂಲ ಈ ದಿವಸ. ಲಾಭದಾಯಕವಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಈ ಕಾನೂನು ವಿಚಾರಗಳಲ್ಲಿ ಕೋರ್ಟಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ, ಆದಾಯದಾಯಕವಾಗಿದೆ. ಇನ್ನು ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಬಹುದು ಈ ದಿವಸ. ಸ್ವಲ್ಪ ಮಟ್ಟಿಗೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ತಾರಕಕ್ಕೆ ಹೋಗಿಬಿಡುತ್ತೆ ಈ ದಿವಸ. ಮನಸ್ತಾಪಗಳು ತುಂಬ ಉಲ್ಬಣವಾಗುವ ಸಾಧ್ಯತೆ, ಘರ್ಷಣೆ ತಾರಕಕ್ಕೆ ಹೋಗುತ್ತೆ. ಇದಕ್ಕೆ ತಪ್ಪದೇ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಕೃಷ್ಟವಾಗಿದೆ. ಲಾಭ ಇದೆ ರೀ. ನೀವು ಮಾಡಿದ ಪ್ರತಿ ಕೆಲಸಕ್ಕೂ ಅದಕ್ಕೆ ಅಷ್ಟು ಬೆಲೆಯ ಲಾಭ ಬರ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಮಾನ್ಯತೆ ಸಿಗುತ್ತೆ, ಗೌರವ ಸಿಗುತ್ತೆ, ನಿಮಗೊಂದು ಸನ್ಮಾನದ ಕಾರ್ಯಕ್ರಮ ಏರ್ಪಾಡಾಗುತ್ತೆ ದಿವಸ. ಆ ರೀತಿಯಲ್ಲಿ ಒಂದು ಪ್ರಶಂಸೆಗೆ ಪಾತ್ರ ಆಗ್ತೀರಾ ಅಂತ. ಇನ್ನು ಸಂಗಾತಿಯಲ್ಲೂ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಬಂಧುಗಳ ಸಹಕಾರ, ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ವಾಹನ ಸೌಕರ್ಯ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸುಖಕರವಾಗಿರ್ತೀರ ಈ ದಿವಸ. ಸ್ವಲ್ಪ ಶರೀರಕ್ಕೆ ತೊಂದರೆ ಆಗಬಹುದು, ರೋಗ ಬಾಧೆ, ಇನ್ಫೆಕ್ಷನ್ ನಿಮ್ಮನ್ನು ಕಾಡಿಸಬಹುದು. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ, ಧರ್ಮಶ್ರದ್ಧೆ, ದೇವಸ್ಥಾನ, ಪೂಜೆ, ಪುನಸ್ಕಾರ ಇವುಗಳಲ್ಲಿ ಭಾಗಿಯಾಗ್ತೀರಾ ಈ ದಿವಸ. ಪಿತೃ ಕಾರ್ಯಗಳೂ ಆಗಬಹುದು, ಅವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ದಿವಸ. ಮತ್ತು ಈ ದಿವಸ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ಅನುಕೂಲ ಉಂಟಾಗುತ್ತೆ. ಬಂಧುಗಳ ಸಹಕಾರ ಚೆನ್ನಾಗಿದೆ. ಸಹೋದರ ಸಹಕಾರ ನಿಮಗೂ ಚೆನ್ನಾಗಿದೆ ಈ ದಿವಸ, ಚೆನ್ನಾಗಿದೆ. ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ನೋಡಿ ಉದರ ಬಾಧೆ ಕಾಡಬಹುದು. ಹೀಗಾಗಿ ನೀವು ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ವಲ್ಪ ನಷ್ಟ ಅಧಿಕವಾಗಿದೆ. ತುಂಬ ಆಪ್ತರಿಂದಾಗಿ ನಷ್ಟ ಉಂಟಾಗುತ್ತೆ, ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ನಿಮಗೆ. ಕುಟುಂಬದವರಿಂದಾಗಿ ಕಷ್ಟ ಉಂಟಾಗುತ್ತೆ, ಅದು ಕಷ್ಟ ಆಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಕಷ್ಟದ ಕ್ಲಿಷ್ಟದ ವಾತಾವರಣ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ವಲ್ಪ ಬಂಧು ಮಿತ್ರರಲ್ಲಿ ಜಗಳ, ತಕರಾರು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಕುಟುಂಬಕ್ಕೆ ಬಂದು ವ್ಯಾಪಿಕೊಳ್ಳುತ್ತೆ. ಅವರ ಜಗಳ ಮನೆಗೆ ಬಂದುಬಿಡುತ್ತೆ. ಹೀಗಾಗಿ ಎಚ್ಚರ ವಹಿಸಿ. ಇನ್ನು ಹಿರಿಯರ ಸಹಾಯ, ಸಹಕಾರ, ಸಲಹೆ ತಗೊಳ್ಳಿ, ಅನುಕೂಲ ಆಗುತ್ತೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಗುರು ಸ್ಮರಣೆ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೂ ಒಂದು ಗಜಕೇಸರಿ ಯೋಗ ಇದೆ ರೀ. ಹೀಗಾಗಿ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಚಂದ್ರ ಬೆರೆತಿದ್ದಾನೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಷ್ಟಮಾಧಿಪತಿ ಚಂದ್ರ, ಆದರೂ ತೊಂದರೆ ಇಲ್ಲ. ಗುರು ಜೊತೆಗೆ ಸೇರಿದಾಗ ಅವನು ಸಾಮಾನ್ಯವಾಗಿ ಹಾಳು ಮಾಡಲ್ಲ, ಯೋಚನೆ ಮಾಡಬೇಡಿ. ಇನ್ನು ದಿವಸ ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ. ಈ ದಿವಸ ತಪ್ಪದೇ ನಿಮಗೆ ಒಂದು ತೊಂದರೆ ಆಗುತ್ತೆ. ಅದು ಏನಪ್ಪ ಅಂದರೆ ಗಂಟಲು ಮತ್ತು ಕಿವಿ ಬಾಧೆ ಉಂಟಾಗಬಹುದು. ಎದೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು, ಸ್ವಲ್ಪ ಹುಷಾರು. ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು ಒಳ್ಳೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನೋಡಿ, ಈ ದಿವಸ ನಿಮಗೆ ಸ್ವಲ್ಪ ಸಾಲ ಬಾಧೆ ಉಂಟಾಗುತ್ತೆ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಅದು ಬೇರೆಯವರ ಕಾರಣಕ್ಕಾಗಿ ಮತ್ತು ಕೆಲಸಕ್ಕೆ ಬರದೇ ಇರೋದಕ್ಕಾಗಿ. ಅಗತ್ಯವಾಗಿ ಏನೋ ಒಂದು ಕಾರಣ ಇಟ್ಟು ಜಗಳ ಆಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಇದು ಹಾಗಲ್ಲ. ಅನಗತ್ಯ ಕಾರಣಕ್ಕೆ ಜಗಳ ಆಡ್ಕೊಂಡ್ಬಿಡ್ತೀರ, ಹುಷಾರು. ಮಾತು ಹೊರಟಾಗುತ್ತೆ, ಕೋಪ ತಾಪ ಜಾಸ್ತಿ ಈ ದಿವಸ. ಕೆಟ್ಟ ಮಾತು ಬಂದುಬಿಡುತ್ತೆ, ಅದು ಒಳ್ಳೆಯದಲ್ಲ. ಅದರಿಂದ ನಿಮಗೆ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ಹುಷಾರು.
ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ, ಜಗಳ ಕಲಹ ಸೂಚಿಸ್ತಾ ಇದೆ. ಶಾಲೆಗಳಲ್ಲಿ ಎಚ್ಚರವಾಗಿರಿ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬಿಡೋ ಸಾಧ್ಯತೆ ಇದೆ. ಈ ದಿವಸ ಜಾಗ್ರತೆ ಬೇಕು. ಪ್ರಾರ್ಥನೆ ಈ ದಿವಸ ತಪ್ಪದೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಪ್ರಚಂಡ ಬುದ್ಧಿವಂತಿಕೆ ಇದೆ ಈ ದಿವಸ. ಆಲೋಚನಾ ಶಕ್ತಿ ಸಾಮಾನ್ಯ ಮಟ್ಟಕ್ಕಿಂತ ಜಾಸ್ತಿ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಈ ಹಣಕಾಸಿನ ವಹಿವಾಟು ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ, ಕೌಶಲ್ಯ ಪ್ರದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ತೊಂದರೆ ಇದೆ. ದೇಹ ಕುಸಿಯುತ್ತೆ, ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಬಹುದು, ಇನ್ಫೆಕ್ಷನ್ಸ್ ಆಗ್ಬೋದು, ತಲೆನೋವು ಬರಬಹುದು. ಹುಷಾರು. ಇದರ ನಿವಾರಣೆಗೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಸುಖ ಪ್ರಯಾಣ. ನಿಮಗೂ ಕೂಡ ಗಜಕೇಸರಿ ಯೋಗ ಏರ್ಪಾಡಾಗಿದೆ. ಹೀಗಾಗಿ ಚತುರ್ಥದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾಗ ಗೃಹ ಸಂಬಂಧಿ, ವಾಹನ ಸಂಬಂಧಿ ಸೌಕರ್ಯಗಳು, ಸ್ನೇಹಿತರಿಂದ, ಬಂಧುಗಳಿಂದ ಅತ್ಯಾಪ್ತವಾದ ಹಿತ ಉಂಟಾಗುತ್ತೆ, ಮನಸ್ಸಿಗೆ ಹಿತವಾಗುತ್ತೆ. ಮತ್ತು ಈ ದಿವಸ ನಿಮಗೆ ಪ್ರಯಾಣ ಸೌಖ್ಯತೆಯನ್ನು ಸೂಚಿಸ್ತಾ ಇದೆ. ಭೂ ವ್ಯವಹಾರಗಳಲ್ಲಿ ಲಾಭ ಕಾಣ್ತೀರಾ ಈ ದಿವಸ, ಚೆನ್ನಾಗಿದೆ. ಸ್ವಲ್ಪ ವ್ಯಯವೂ ಇದೆ, ಅಪವ್ಯಯ. ಕಾಲಿಗೆ ತುಂಬ ಪೆಟ್ಟಾಗಬಹುದು, ಬೆರಳಿಗೆ ಇನ್ಫೆಕ್ಷನ್ ಆಗಬಹುದು, ಗಮನ ವಹಿಸಿ. ಈ ದಿವಸ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಪ್ರೋಕ್ಷಣೆನೂ ಮಾಡ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಈ ದಿವಸ ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಕಾಲಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.